ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜೂನ್ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 1ನೇ ತಾರೀಕಿನಂದು ಕುಜಗ್ರಹ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಈ ತಿಂಗಳ 12ನೇ ತಾರೀಕಿನಂದು ಶುಕ್ರಗ್ರಹ, 14ನೇ ತಾರೀಕಿನಂದು ಬುಧಗ್ರಹ, 15ನೇ ತಾರೀಕಿನಂದು ರವಿಗ್ರಹ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 29ನೇ ತಾರೀಕಿನಂದು ಬುಧಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ಈ ಮಾಸದಲ್ಲಿ ನಿಮಗೆ ಬಹುಲಾಭ ಯೋಗ ಅಂತ ಹೇಳುವಂತಹ ಒಂದು ಯೋಗ ಉಂಟಾಗ್ತಿದೆ. ಅದರಿಂದ ನಿಮಗೆ ಅನೇಕ ವಿಧವಾದ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆಯ್ತಾ, ಅದನ್ನ ನಾವು ಕೊನೆಗೆ ನೋಡೋಣ. ಯೋಗ ಏನು, ಅದರಿಂದ ಏನು ಫಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ. ಮೊದಲು ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಸಾಮಾನ್ಯ ಫಲಗಳ ಬಗ್ಗೆ ಯೋಚನೆಯನ್ನು ಮಾಡೋಣ. ಮೊದಲನೇದಾಗಿ ನಿಮಗೆ ಈ ಮಾಸದಲ್ಲಿ ವಿದೇಶ ಪ್ರಯಾಣ ಮಾಡುವಂತಹ ಯೋಗ ಇದೆ. ಅಂದರೆ ನಾವೇನೋ ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿ ಆಸೆಯನ್ನು ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇರುವವರಿಗೆಲ್ಲ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಮತ್ತೆ ಆದಷ್ಟು ನೀವು ದೂರದ ಪ್ರಯಾಣಗಳನ್ನು ಮಾಡ್ತೀರಿ ಈ ಮಾಸದಲ್ಲಿ. ಆ ರೀತಿಯಾಗಿ ದೂರದ ಪ್ರಯಾಣವನ್ನು ಮಾಡುವಂತಹ ಸಂದರ್ಭಗಳು ನಿಮಗೆ ಉಂಟಾಗುತ್ತೆ. ಇನ್ನು ಕೃಷಿಕರಿಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ಆರಕ್ಷಕರಿಗೆ ಮತ್ತೆ ಸೈನಿಕರಿಗೆ, ಅಗ್ನಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವವರಿಗೆ, ಅಂದರೆ ಅಗ್ನಿಗೆ ಸಂಬಂಧಪಟ್ಟಿರುವಂತಹ ಕೆಲಸ, ಅಡುಗೆಯನ್ನು ಮಾಡುವಂಥದ್ದು ಇರಬಹುದು. ಈ ರೀತಿಯಾಗಿ ಒಟ್ಟಿನಲ್ಲಿ ಅಗ್ನಿಗೆ ಸಂಬಂಧಪಟ್ಟಿರುವಂತಹ ಕೆಲಸಗಳನ್ನು ಮಾಡುವವರಿಗೆಲ್ಲ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವೃತ್ತಿಯನ್ನು ಮಾಡುವವರಿಗೂ ಕೂಡ, ವಾಹನ ಚಾಲಕರಾಗಿರಬಹುದು, ಈ ರೀತಿಯಾಗಿ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ಯಾವುದೇ ಕೆಲಸ ಬೇಕಾದರೂ ಆಗಿರಬಹುದು, ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವವರಿಗೂ ಕೂಡ ಈ ಮಾಸದಲ್ಲಿ ಅತ್ಯಂತವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ವೈದ್ಯ ವೃತ್ತಿಯನ್ನು ಮಾಡುವವರಿಗೆ ಮತ್ತೆ ಶಿಕ್ಷಕರಿಗೆ ಈ ಮಾಸದ 15ನೇ ತಾರೀಖಿನ ನಂತರ ಉತ್ತಮವಾದ ಸ್ಥಾನಮಾನಗಳು ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇದೆ. ಇನ್ನು ಈ ಮಾಸದಲ್ಲಿ ನಿಮಗೆ ಧಾರ್ಮಿಕ ಗ್ರಂಥಗಳ ಅಧ್ಯಯನದಲ್ಲಿ ಅತ್ಯಂತವಾಗಿ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನೀವು ಈ ಮಾಸದಲ್ಲಿ ಒಂದು 2-3 ವಿಷಯದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಅದು ಯಾವುದು ಅಂತ ಹೇಳಿ ನೋಡೋಣ. ಗುರು ಹಿರಿಯರೊಂದಿಗೆ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ನೀವು ಆದಷ್ಟು ತಾಳ್ಮೆಯನ್ನು ವಹಿಸಬೇಕಾಗುತ್ತೆ. ಅವರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಇದೊಂದು ವಿಷಯ. ಇನ್ನು ಪಾಲುದಾರಿಕೆ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಒಂದು ಸ್ವಲ್ಪ ವಂಚನೆಯಾಗುವಂತಹ ಸಂಭವ ಇದೆ. ಹಾಗಾಗಿ ಪಾಲುದಾರಿಕೆ ವ್ಯವಹಾರವನ್ನು ಮಾಡುತ್ತಾ ಇರುವಂಥವರು ಆದಷ್ಟು ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಕಾಲಿಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯದ ಸಮಸ್ಯೆಗಳು ಬಾಧಿಸುವಂತಹ ಸಂಭವ ಇದೆ. ಇವು ಒಂದು 2-3 ವಿಷಯದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿ ಆದರೆ ನಿಮ್ಮ ರಾಶಿಯಲ್ಲೇ ಬುಧಗ್ರಹದ ಸ್ಥಿತಿ ಇರುವಂಥದ್ದು, ಸ್ವಕ್ಷೇತ್ರದಲ್ಲೇ ಬುಧಗ್ರಹದ ಸ್ಥಿತಿ ಇರುವಂಥದ್ದು, ಜೊತೆಗೆ ರವಿಗ್ರಹವು ಕೂಡ ಸ್ಥಿತವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಅದನ್ನು ಬುಧಾದಿತ್ಯ ಯೋಗ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಅದರಿಂದ ನಿಮಗೆ ಅನೇಕ ವಿಧವಾದ ಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಆ ಸಂದರ್ಭದಲ್ಲಿ ಪ್ರಿಯಂ ವದಸ್ಯಾತ್ ಸಚಿವೋ ನೃಪಾಣಾಂ ಸೇವಾರ್ಜಿತಾರ್ಥ ಶ್ರುತಿ ತತ್ಪರಶ್ಚ ಕಲಾಕಲಾಪೆ ಕುಶಲೋ ಮನುಷ್ಯೋ ದಿನಾಧಿಪೇ ಚಂದ್ರಸುತೇನ ಯುಕ್ತೆ ಅಂತ ಹೇಳಿರುವಂಥದ್ದು. ಏನಾಗುತ್ತೆ, ಪ್ರಿಯಂ ವದಸ್ಯಾತ್, ಅತ್ಯಂತ ಸುಂದರವಾಗಿ ಮಾತನ್ನು ಆಡುವವರು, ಅಂದರೆ ಮಾತಿನಿಂದಲೇ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಸಚಿವೋ ನೃಪಾಣ, ಮೇಲಧಿಕಾರಿಗಳ ಜೊತೆ ಎಲ್ಲ ನಿಮ್ಮ ಸಂಬಂಧ ಅಂತ ಹೇಳುವಂಥದ್ದು ಉತ್ತಮಗೊಳ್ಳುತ್ತೆ. ಶ್ರುತಿ ತತ್ಪರಶ್ಚ, ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಒಂದು ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಕಲಾಕಲಾಪೇ ಕುಶಲಃ, ಅದನ್ನೇ ಹೇಳಿದ್ದೆ. ಏನು ಹೇಳಿ, ಈ ಕಲಾವಿದರುಗಳಿಗೆಲ್ಲ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ಈ ಬುಧಾದಿತ್ಯ ಯೋಗದಿಂದ ನಿಮಗೆ ಪ್ರಾಪ್ತಿಯಾಗುವಂತಹ ಫಲ. ಈಗ ನಾನು ಮೊದಲೇ ಒಂದು ವಿಷಯವನ್ನು ಹೇಳಿದ್ನಲ್ಲ, ಏನು, ಈ ಮಾಸದಲ್ಲಿ ನಿಮಗೆ ಬಹುಲಾಭ ಯೋಗ ಅಂತ ಹೇಳುವಂತಹ ಒಂದು ಯೋಗ ಉಂಟಾಗ್ತದೆ. ಇದರಿಂದ ನಿಮಗೆ ಅನೇಕ ವಿಧವಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ. ಆಯ್ತಾ, ಅದನ್ನ ಈಗ ನೋಡೋಣ. ಯೋಗ ಅಂತ ಹೇಳಿ ಆದರೆ ಏನು, ಅದರಿಂದ ಯಾವ ರೀತಿಯಾದಂತಹ ಫಲಪ್ರಾಪ್ತಿ ಆಗುತ್ತೆ ಎಲ್ಲ ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಲಾಭಾಧಿಪೋ ಯದಾ ಲಾಭೆ ತಿಷ್ಠೇತ್ ಕೇಂದ್ರ ತ್ರಿಕೋಣಯೋ ಬಹುಲಾಭಂ ತದಾ ಕುರ್ಯಾದ್ ಉಚ್ಚ ಸೂರ್ಯಾಂಶ ಗೇಪಿವ
ಅಂಥೇಳಿ ಹೇಳಿರುವಂಥದ್ದು. ಏನಾಗುತ್ತೆ, ಲಾಭಾಧಿಪೋ ಯದಾ ಲಾಭೆ, ಲಾಭಾಧಿಪತಿಯು ಲಾಭಸ್ಥಾನದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ, ಲಾಭಸ್ಥಾನ ಅಂತ ಹೇಳಿ ಆದರೆ ಏಕಾದಶ ಸ್ಥಾನ ನಿಮಗೆ ಮೇಷರಾಶಿ ಆಗುತ್ತೆ, ಅದು ಅಧಿಪತಿ ಅಂದರೆ ಕುಜಗ್ರಹ, ಅದೀಗ ಮೇಷರಾಶಿಯಲ್ಲೇ ಸ್ಥಿತವಾಗಿರುವಂಥದ್ದು. ಆಯ್ತಾ, ಹಾಗಾಗಿ ಇಲ್ಲಿ ಹೇಳಿರುವಂತಹ ಒಂದು ಲಕ್ಷಣ ಅಂತ ಹೇಳುವಂಥದ್ದು ಇದೆ. ಏನಾಗುತ್ತೆ, ಲಾಭಾಧಿಪೋ ಯದಾ ಲಾಭೆ, ಲಾಭ ಸ್ಥಾನದ ಅಧಿಪತಿಯು ಲಾಭ ಸ್ಥಾನದಲ್ಲಿ ಸ್ಥಿತವಾಗಿದೆ, ಅವಾಗ ಏನಾಗುತ್ತೆ, ಬಹುಲಾಭ ಅಂತ ಹೇಳುವಂಥ ಒಂದು ಯೋಗ ನಿಮಗೆ ಉಂಟಾಗುತ್ತೆ. ಆಯ್ತಾ, ಈಗ ಯೋಗ ಉಂಟಾಗಿದೆ, ಅದರಿಂದ ಏನು ಫಲ ಅದನ್ನ ನೋಡೋಣ. ಲಾಭಾಲಯಂ ಮಂಗಲ ಯುಕ್ತ ದುಷ್ಟಂ ಪ್ರಕೃಷ್ಟ ಭೂಷಾ ಮಣಿಹೇಮ ಲಬ್ಧಿ ವಿಚಿತ್ರ ಯಾತ್ರಾ ಬಹುಸಾಹಸಿ ಸ್ಯಾತ್ ನಾನಾ ಕೌಶಲ ಬುದ್ಧಿಯೋಗೈಹಿ ಅಂತ ಹೇಳಿರುವಂಥದ್ದು. ಏನಾಗುತ್ತೆ, ಲಾಭ ಸ್ಥಾನದಲ್ಲಿ ಮಂಗಳನ ಒಂದು ಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಪ್ರಕೃಷ್ಟ ಭೂಷಾ ಮಣಿಹೇಮ ಲಬ್ಧಿ, ಪ್ರಕೃಷ್ಟವಾದಂತಹ ಆಭರಣಗಳ ಒಂದು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಚಿನ್ನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿಯೂ ಕೂಡ ನಿಮಗೆ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅದಾದ್ಮೇಲೆ ವಿಚಿತ್ರ ಯಾತ್ರ, ಅದೇ ಹೇಳಿದ್ದು ದೂರದ ಪ್ರಯಾಣಗಳನ್ನೆಲ್ಲ ಮಾಡುವಂತಹ ಒಂದು ಯೋಗಗಳು ಕೂಡ ನಿಮಗೆ ಉಂಟಾಗುತ್ತೆ. ಬಹುಸಾಹಸಿ ಸ್ಯಾತ್ ನಾನಾ ಕೌಶಲ ಬುದ್ಧಿಯೋಗೈಹಿ, ಅದೇ ಹೇಳಿದ್ದು ಕಲಾವಿದರುಗಳಿಗೆಲ್ಲ, ಈ ಕುಶಲಕರ್ಮಿಗಳಿಗೆಲ್ಲ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನಿಮ್ಮಲ್ಲಿ ಒಂದು ಸಾಹಸ ಪ್ರವೃತ್ತಿಯೂ ಕೂಡ ಉಂಟಾಗುತ್ತೆ. ಈ ರೀತಿಯಾಗಿ ಒಟ್ಟಲ್ಲಿ ಅನೇಕ ವಿಧವಾಗಿ ನಿಮಗೆ ಲಾಭ ಅಂತ ಹೇಳುವಂಥದ್ದು ಈ ಒಂದು ಯೋಗದಿಂದ ಪ್ರಾಪ್ತಿಯಾಗುತ್ತೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ನಿಮಗೆ ಈ ಮಾಸದಲ್ಲಿ ಒಂದೊಂದೇ ವಿಚಾರದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಅತಿ ಹೆಚ್ಚು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ, ಚೆನ್ನಾಗೇ ಇದೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹೇಗಿದೆ ಅಂತ ಹೇಳಿ ಆದರೆ ಈ ತಿಂಗಳ 15ನೇ ತಾರೀಖಿನವರೆಗೂ ಕೂಡ ಅಷ್ಟೊಂದೇನು ಉತ್ತಮವಾಗಿಲ್ಲ ಅಂತ ಹೇಳಿ ಆದರೆ ಹಣಕಾಸಿನ ಆಗಮನ ನಿಮಗೆ ತುಂಬಾ ಚೆನ್ನಾಗಾಗುತ್ತೆ. ಈ ಹಿಂದೆನೇ ಹೇಳಿದ್ವಲ್ಲ, ಬಹು ವಿಧವಾಗಿ ನಿಮಗೆ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆದರೆ 15ನೇ ತಾರೀಖಿನವರೆಗೂ ಕೂಡ ವ್ಯಯವೂ ಕೂಡ ಉಂಟಾಗುತ್ತೆ. ಅಂದರೆ ಒಂದು ಕಡೆಯಿಂದ ಲಾಭ ಆಗ್ತಾ ಇರುತ್ತೆ, ಇನ್ನೊಂದು ಕಡೆಯಿಂದ ವ್ಯಯವೂ ಕೂಡ ಆಗ್ತಾ ಇರುತ್ತೆ. ಆದರೆ 15ನೇ ತಾರೀಖಿನ ನಂತರ ನಿಮಗೆ ಲಾಭ ಆಗುತ್ತೆ, ಆದರೆ ವ್ಯಯವಾಗುವುದು ಕಮ್ಮಿ ಆಗುತ್ತೆ. ಆಯ್ತಾ, ಹಾಗಾಗಿ ಇದನ್ನು ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ 15ನೇ ತಾರೀಖಿನವರೆಗೂ ಒಂದು ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಮಧ್ಯಮವಾಗಿದೆ, ಅದಾದ್ಮೇಲೆ ಅತ್ಯಂತ ಉತ್ತಮವಾಗಿದೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ನಾನು ಈ ಹಿಂದೆಯೇ ಯೋಚನೆಯನ್ನು ಮಾಡಿದೆ, ಯಾವ ವೃತ್ತಿಯವರಿಗೆ ಅಭಿವೃದ್ಧಿ ಉಂಟಾಗುತ್ತೆ ಅಂತ ಹೇಳಿ. ಆ ಎಲ್ಲ ಜನರಿಗೂ ಕೂಡ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ನೀವೇನು ಮಾಡ್ಬೇಕು ಹೇಳಿ, ಆದಷ್ಟು ಈ ಮಾಸದಲ್ಲಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹಾಗೆ ಮಾಡುವುದರಿಂದ ನಿಮಗೆ ಈ ಮಾಸದಲ್ಲಿ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ, ಜೊತೆಗೆ ಅಭಿವೃದ್ಧಿಯೂ ಕೂಡ ಉಂಟಾಗುತ್ತೆ.